ನಮಸ್ಕಾರ ವೀಕ್ಷಕರೇ, ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವಿವತ್ತು ನಿಮಗೆ ಕನ್ನಡ ಚಿತ್ರರಂಗದ ಕ್ರಿಯೇಟಿವ್ ಆ್ಯಕ್ಟರ್ ಡೈರೆಕ್ಟರ್ ಒಬ್ಬರನ್ನ ಪರಿಚಯಿಸ್ತಾ ಇದ್ದೀವಿ. ನಿಮಗೆ ಈಗ ಗೊತ್ತಾಗಿರ್ಬೋದು, ಯಾಕಂದರೆ ಇವತ್ತು ಅವರ ಹುಟ್ಟುಹಬ್ಬ ಕೂಡ, ಸಿನಿಮಾ ಕೂಡ ಬರ್ತಿದೆ, ಉಪ್ಪಿಟ್ಟು. ಉಪ್ಪಿಟ್ಟು ಯಾವಾಗಲೂ ಅಷ್ಟೇ ಉಪೇಂದ್ರ ಹಂಗೆ ಹೇಳ್ತಾನೆ ಇರ್ತಾರೆ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡವರು ದಡ್ಡರಲ್ಲ, ಉಪ್ಪಿನ ಕಾಯಿ 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 ಉಪ್ಪಿಟ್ಟು. ಈಗ ಕಾರ್ಯಕ್ರಮಕ್ಕೆ ಸ್ವಾಗತ ಉಪೇಂದ್ರ ಅವರೇ. ನಮಸ್ಕಾರ. ಉಪೇಂದ್ರ ಅವರಿಗೆ ವಯಸ್ಸೆಷ್ಟಾಯ್ತು ನಾನು ಖಂಡಿತವಾಗ್ಲೂ ಕೇಳಲ್ಲ, ಯಾಕಂದರೆ ಅವರ ಹುಟ್ಟುಹಬ್ಬದ ಆಚರಣೆ ಇವತ್ತು. ಯಾಕಂದರೆ ಅವರಿಗೆ ವಯಸ್ಸಾಗ್ತಾ ಇದ್ದ ಹಾಗೆ ನನಗೆ ಬೇಸರ ಆಗುತ್ತೆ. ಹಾಗಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಅವ್ರಿಗೆ ವಯಸ್ಸಾಗಬಾರ್ದು. ಅವರ ಜೊತೆ ಅವರ ಧರ್ಮಪತ್ನಿ ಇದ್ದಾರೆ, ಪ್ರಿಯಾಂಕಾ ಉಪೇಂದ್ರ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ. ಓಕೆ, ಬರ್ತ್ಡೇಗೆ ಲೇಡೀಸ್ ಫಸ್ಟ್, ಬರ್ತ್ಡೇಗೆ ಏನು ಕೊಡ್ತಾ ಇದ್ದೀರಿ ಉಪ್ಪಿ ಸರ್ಗೆ? ವೆಲ್, ಪ್ರತಿ ಸತಿ ಏನಾದ್ರು ಹೊಸದು ಕೊಡೋಣ ಅಂತ. ಸೊ ಬಂದು ಐಡಿಯಾಸ್ ತುಂಬ ಕಡಿಮೆ ಆಗ್ತಾ ಇದೆ. ಸೊ ಈ ಸತಿ ಒಂದು ಸ್ಪೆಷಲ್ ಕಾರ್ಯಕ್ರಮ ಪ್ಲಾನ್ ಮಾಡಿದ್ದೀನಿ ಸಾಯಂಕಾಲ. ಅದೇ ನನ್ನ ಕಡೆಯಿಂದ ಅದೇ ಗಿಫ್ಟ್. ಅಂತೂ ಇಂತೂ ಬರುತ್ತೆ 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 ಅಂತಿತ್ತು, ಅನೌನ್ಸ್ ಮಾಡೇ ಬಿಟ್ರಿ. ಅದು ಕೂಡ ಮೊನ್ನೆ ಗಣೇಶೋತ್ಸವ ಅದವತ್ತು. ಏನು ಸರ್, ಆ ಗಣಪತಿಗೂ ನಿಮ್ಗೇನು ಸಂಬಂಧ? ಹೇಳಕ್ಕಾಗದಿರೋಂಥ ಸಂಬಂಧ ಅದು. ಒಂದು ದೇವ್ರಿಗೂ ಮನುಷ್ಯನಿಗಿರುವಂಥ ಸಂಬಂಧ, ಅದು ಎಲ್ರಿಗೂ ಇರುವಂಥ ಸಂಬಂಧ ಅದು. ಓಕೆ, ಅದೇನೋ ಚಿಕ್ಕ ವಯಸ್ಸಿಂದ ಹಾಗೇ ಇದಾಯಿತು. ಇವಾಗ ಚಿಕ್ಕ ವಯಸ್ಸಲ್ಲಿ ಏನಾಗುತ್ತೆ ಅಂದರೆ ದೇವ್ರ ಬಗ್ಗೆ ಭಯ ಇರಲ್ಲ, ಭಕ್ತಿ ಅನ್ನೋದು ಗೊತ್ತಿರಲ್ಲ, ಬರೀ ಪ್ರೀತಿ ಇರಲ್ಲ, ಬರೀ ಲವ್. ಅದರಲ್ಲಿ ಎಸ್ಪೆಷಲಿ ಏನೋ ಚಿಕ್ಕ ಹುಡುಗರಿದ್ದಾಗಿ ಚಿಕ್ಕ ಚಿಕ್ಕ ಗಣೇಶ ನೋಡೋದಂದ್ರೆ ಖುಷಿ. ಅಂಗಡಿಗಳೆಲ್ಲ ಜೋಡಿಸಿಡೋರಲ್ಲ, ಅವಾಗೆಲ್ಲ ಸಡಗರದ ಏನೋ ಅಟ್ಮಾಸ್ಫಿಯರು ಎಲ್ಲ ಓಡಾಡ್ತಾ ಇರ್ತಾರೆ. ಅದನ್ನ ಹೋಗಿ ನೋಡ್ಬಿಟ್ಟು ಖುಷಿ, ಅದನ್ನು ತೊಗೊಂಬಂದು ನಾವು ಇಡಬೇಕು, ನಾವು ಡೆಕೋರೇಷನ್ ಮಾಡಬೇಕು ಅಂತ. ಸೊ ಆ ಥರ ಸ್ಟಾರ್ಟ್ ಆಗಿದ್ದು ನಮ್ಮಲ್ಲಿ ಗಣೇಶ. ಆ್ಯಕ್ಚುಲಿ ನಮ್ಮ ಊರ ಕಡೆ ಏನೋ ಗಣೇಶನ ಮೂರ್ತಿ ಕೂರಿಸಲ್ಲ, ಗಣ ಹೋಮ ಅಂತ ಮಾಡ್ತಾರೆ. ಸೊ ಗಣೇಶನ ಮೂರ್ತಿ ಕೂರಿಸಿದ್ರೆ ಪ್ರತಿ ವರ್ಷ ಮಾಡಬೇಕು. ನಮ್ಮ ಅಮ್ಮನಿಗೆ ಸ್ವಲ್ಪ ಭಯ, ಯಾಕಪ್ಪ ಅಕಸ್ಮಾತ್ ಏನೋ ನಮ್ಮ ಕೈಲಿ ಆಗಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಗಣೇಶನ ವಿಗ್ರಹ ನಾವು ಹೊರಗೆ ಕೂರಿಸ್ತಿದ್ವಿ, ಮನೆಯಿಂದ ಹೊರಗಡೆ ಕೂರಿಸಿ ಅದಕ್ಕೆಲ್ಲ ನಾವೇ ಇಟ್ಟಿಗೆ ಎಲ್ಲ ಜೋಡಿಸಿ, ಪಾರಿಜಾತ ಹೂವು ಬಿಡೋದು ನಮ್ಮ 2ನೇ ಮೇನ್ ರೋಡಲ್ಲಿ ಒಂದು ಮನೆಯಲ್ಲಿ ಎಲ್ಲ ಉದುರಿ ಬಿದ್ದಿರೋದು, ಅದನ್ನೆಲ್ಲ ಜೋಡಿಸ್ಕೊಂಬಂದು ಅದೆಲ್ಲ ಪೋಣಿಸಿ ಹೂವು ಹಾಕಿ ಕಲರ್ ಪೇಪರ್ಸ್ ಎಲ್ಲ ತಂದು ಈ ಥರ ಒಂದು ಡೆಕೋರೇಷನ್ ಮಾಡ್ತಾ ಇದ್ವಿ. ಸೊ ಒಂದಿನ ಏನೋ ಅನ್ಎಕ್ಸ್ಪೆಕ್ಟೆಡ್ ಮಳೆ ಬಂದ್ಬಿಡ್ತು. ಅವಾಗ ಅಮ್ಮ ಅನಿವಾರ್ಯವಾಗಿ ಗಣೇಶನ ಒಳಗೆ ಕರ್ಕೊಬೇಕಾಗಿ ಬಂತು. ಅಲ್ಲಿಂದ ಗಣೇಶ ಮನೆಯೊಳಗೆ ಬಂದು ಹಂಗೇ ಬೆಳ್ಕೊಂಡು ಇವತ್ತಿಗೂ ನಮ್ಮಲ್ಲಿ ಗಣೇಶ ಹಬ್ಬ ಅಂದರೆ ವಿಶೇಷವಾದ ಒಂದು ಪೂಜೆ ಮಾಡ್ತೀವಿ. ಸೊ ಅವತ್ತೇ ನೀವು ಅದನ್ನು ಮಾಡಿಬಿಡ್ಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ರಿ? ಹಂಗೇನಿಲ್ಲಪ್ಪ, ಉಪ್ಪಿಟ್ಟು ಡಿಸೈಡ್ ಮಾಡೋದು ಅವನು, ಮಾಡಿಸ್ತಿರೋದಷ್ಟೇ. ಅದೇನೋ ನಡ್ಕೊಂಡು ಬರ್ತಾ ಇದೆ. ಆದರೂ ಒಂದು ಟೈಮ್ ಅಂತಿರತ್ತಲ್ಲ ಉಪ್ಪಿ ಸರ್, ಇಲ್ಲ ಶುರು ಮಾಡಲೇಬೇಕು ಅಂತೇಳಿ ಅಂಥದ್ದೇನಾದರೂ ನಿಮ್ಗೆ ಅನಿಸ್ಬಿಡ್ತಾ ಏನಾದರೂ ನೋಡುವಾಗ? ಅದೇ ಹೇಳದ್ನಲ್ಲ, ಇದು ತುಂಬ ಸತಿ ಅನಿಸ್ತಿತ್ತು. ಸಬ್ಜೆಕ್ಟ್ ಎಲ್ಲ ರೆಡಿಯಾಗಿದೆ, ತುಂಬ ವರ್ಷದಿಂದ ಈ ಸಬ್ಜೆಕ್ಟ್ನ ಪ್ಲ್ಯಾನ್ ಮಾಡ್ತೀನಿ, ತುಂಬ ಸತಿ ಎಲ್ಲರ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ಆದರೂ ಏನೋ ಒಂದು ನನಗೆ ಯೋಗ್ಯತೆ ಇದೆಯಾ ಈ ಸಿನಿಮಾ ಮಾಡೋದಕ್ಕೆ ಅನ್ನೋದೇ ಒಂದು ಕಾಡೋದು. ಆಗುತ್ತಾ ಅಂತ ನನಗೆ ಅದೇನೋ ಈ ಸತಿ ಗಣೇಶ ಹಬ್ಬ ಬಂದಾಗ ಎಲ್ಲ ಕಡೆಯಿಂದನೂ ಫೋರ್ಸ್ಟೆಡ್ ಆಗಿ ಈ ಸತಿ ನಾವು ಮಾಡಲೇಬೇಕು. ಯಾಕಂದರೆ ನಾನು ಫ್ರೀ ಕೂಡಲೇ ನಾನು ಬೇರೆ ಪಿಕ್ಚರ್ಗಳು ಒಪ್ಕೊತಾನೆ ಹೋಗ್ತಾ ಇರ್ತೀನಿ. ಸೊ ಏನು ಮಾಡೋದನ್ನ ಕನ್ಫ್ಯೂಷನಲ್ಲಿ ಶೂಟಿಂಗ್ ಹೋಗ್ತಿರ್ಬೇಕಾದ್ರೆ ಈ ಮನೆಯಿಂದ ಹೊರಗಡೆ ಹೋಗಿ ಒಂದು ಟರ್ನ್ ಆಗ್ತೀನಿ, ಅಲ್ಲೊಂದು ಆಟೋ ನಿಂತಿದೆ. ಆಟೋ ಹಿಂದ್ಗಡೆ ಉಪೇಂದ್ರ 2 ಅಂತ ಒಂದು ಫೋಟೋ ಹಾಕ್ಕೊಂಡು ಯಾರೋ ಹಿಂಗೆ ಭಂಗಿ ಹೊಡಿಯೋದು ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ. ಅದನ್ನ ನೋಡ್ತಿದ್ದಂಗೆ ಡಿಸೈಡ್ ಮಾಡಿದೆ, ಇಲ್ಲ ಮಾಡಲೇಬೇಕು, ಅವ್ರು ಇಂಪಾರ್ಟೆಂಟ್, ಅವ್ರು ಆಸೆ ಪಡ್ತಿದ್ದಾರೆ, ಅದು ಏನಾಗುತ್ತೋ ದೇವ್ರಿಗೆ ಬಿಟ್ಬಿಡೋಣ, ಒನ್ನಲ್ಲಿ ಮಾಡಲೇಬೇಕು ಅಂತ. ಸರ್, ಉಪೇಂದ್ರದಲ್ಲಿ ಭಾಳ ಮುಖ್ಯವಾಗಿದ್ದದ್ದು ನಮಗೇನು ಅಂತಂದರೆ ನಾನು, ಬಟ್ ಕನಕದಾಸರು ಹೇಳ್ತಾರೆ ನಾನು ಹೋದರೆ ಹೋದೇನು ಅಂತೇಳಿ. ಈ ಸಲ ನೀನು ನಾನು ಹೋದ್ರಲ್ಲಿ ಉಳಿಯೋದೇನು ಅಂತ, ಅದು ನೀನಷ್ಟೇ. ಓಕೆ, ತುಂಬ ಅಂತೂ ಭಾಳ ಕುತೂಹಲ ಇದೆ ಜನರಿಗೆ. ಆಮೇಲೆ ಅದನ್ನು ನೀವೊಂದು ಪ್ಯಾಂಪ್ಲೆಟ್ ಎಲ್ಲ ಕೊಟ್ಟಿದ್ರಲ್ವ, ಫಸ್ಟ್ ಓಪನ್ ಮಾಡುವಾಗ ಉಪೇಂದ್ರ ಅಂದು ನಾನು, ವಾಪಸ್ ತೆಗೆಯುವಾಗ ಅದರಲ್ಲಿ ಕನ್ನಡ ಇರುತ್ತೆ, ನಮ್ಮ ಮುಖನೇ ಕಾಣ್ತಾ ಇರುತ್ತೆ, ನೀನು. ಎಲ್ಲಿಂದ ಅದು ಒಡೆಯುತ್ತೆ ಸರ್ ನಿಮ್ಮದು? ಯಾಕಂತಂದರೆ ಈ ಮಾನವ ಸಹಜವಾಗಿ ಏನು ಅಂತಂದರೆ ನಾವು ಆಲೋಚನೆ ಮಾಡ್ತಾ ಇರುವಾಗ ಲೆಫ್ಟ್ ಬ್ರೈನ್ ವರ್ಕ್ ಆಗುತ್ತಂತೆ. ಉಪೇಂದ್ರ ಅವರಿಗೆ ಸಮ್ಟೈಮ್ಸ್ ರೈಟ್ ಬ್ರೈನ್ ವರ್ಕ್ ಆಗ್ಬಿಡುತ್ತೆ. ಇಲ್ಲಪ್ಪ, ನಿಜ ಹೇಳ್ಬೇಕಾದ್ರೆ ಬ್ರೈನೇ ವರ್ಕ್ ಆಗಲ್ಲ. ಈ ಯಾವುದೇ ಆದರೂ ನೋಡಿ, ಥಾಟ್ಗಳು ಅದಾಗದೇ ಬರುತ್ತೆ ಕೆಲವು ಸತಿ. ಅದನ್ನು ನಾವು ಪ್ಲ್ಯಾನ್ ಮಾಡಿ ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ಒಂದೇ ಒಂದು ಕೆಲಸ ಫಸ್ಟ್ ಹೇಳಕ್ಕೆ ಹೊರಡೋ ಉದ್ದೇಶ ಇದೆಯಲ್ಲ, ಅದು ಭಾಳ ಕರೆಕ್ಟಾಗಿ ಅನ್ಕೊಂಬಿಡ್ಬೇಕು ನಾವು ಅಷ್ಟೇ. ಮಿಕ್ಕಿದ್ದೆಲ್ಲವೂ ಅದು ಮಾಡಿಸ್ಕೊಂಡು ಹೋಗುತ್ತೆ ನಮ್ಮ ಕೈಲಿ. ಇವಾಗ ನಮ್ಮ ಉದ್ದೇಶ ಏನು ಅಂತ ಜೀವನದಲ್ಲೇ ಇರ್ಬೋದು, ಇವಾಗ ಅಥವಾ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಇರ್ಬೋದು, ಇನ್ನೊಂದ್ರಲ್ಲಿ ಇರ್ಬೋದು, ಸಿನಿಮಾ ಎಲ್ಲವೂ ಅದೇ ಥರ. ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತಾರೆ.
ಸೊ ಸ್ಟಾರ್ಟಿಂಗ್ ನಾನು ಏನು ಉದ್ದೇಶಕ್ಕೆ ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಕೆಲವರು ಸ್ಯಾಟಲೈಟ್ ರೈಟ್ಸ್ಗೋಸ್ಕರನೇ ಸಿನಿಮಾ ಮಾಡ್ತಾರೆ, ಅದು ಅಲ್ಲಿಗೆ ನಿಂತೋಗುತ್ತೆ. ಕೆಲವರು ನಾನು ಹಾಕಿರೋ ದುಡ್ಡು ಮೋಸ ಆಗ್ಬಿಡ್ದು, 25 ಲಕ್ಷ ಹೋದ್ರೂ ಪರವಾಗಿಲ್ಲಪ್ಪ, ನನಗೆ ಅಟ್ಲೀಸ್ಟ್ 50 ಲಕ್ಷ ಬರೋಕೆ ಅದು ಅಲ್ಲಿಗೆ ನಿಲ್ಲುತ್ತೆ. ಒಬ್ಬರು ಮಹತ್ವಾಕಾಂಕ್ಷೆಯಿಂದ ನನಗೆ 25 ಕೋಟಿ ಬಿಸ್ನೆಸ್ ಆಗಬೇಕು ಅಂತ ಆಸೆ ಪಟ್ಟು ಸಿನಿಮಾ ಮಾಡೋರು ಖಂಡಿತ ಹಂಗೆ ಆಗುತ್ತೆ. ಸೊ ಅದು ಎಲ್ಲವೂ ದೇವ್ರೇನಂದರೆ, ಶಂಕರ್ ನಾಗ್ ಸಾರು ಎಲ್ಲರಿಗೂ ಹೇಳ್ತಾ ಇದ್ರಂತೆ, ನಿನಗೆ ದೇವ್ರೊಂದು ವೈಟ್ ಪೇಪರ್ ಕೊಡ್ತಾನಪ್ಪ, ನಿನಗೆ ಇಷ್ಟವಾದ ಬರ್ಕೋ ಅಂತ. ಸೈಕಲ್ ಯಾಕೆ ಬರೀತೀಯಾ, ಹೆಲಿಕಾಪ್ಟರ್ ಬರ್ಕೋ, ಅದೇ ಕೊಡ್ತಾನೆ ನಿನಗೆ. ನೀನು ಬರ್ಕೊಳ್ಳೋದ್ರಲ್ಲಿ ನಿನ್ಗೇನು ತಪ್ಪಿದೆ ಅಲ್ವಾ? ದೊಡ್ಡದ ಆಸೆ ಪಡು, ಹಂಗಂತ ಆಸೆನೇ ಮೇನ್ ಆಗಿರ್ಬಾರ್ದು. ನೀನು ದೊಡ್ಡದಾಗಿ ಉದ್ದೇಶ ಏಮ್ ದ ಹೈಯೆಸ್ಟ್ ಅಂಡ್ ಕೀಪ್ ಡೂಯಿಂಗ್ ಅಷ್ಟೇ. ಆಮೇಲೆ ಅದರಲ್ಲೇ ತಲೆ ಇರಬಾರ್ದು ಆ್ಯಕ್ಚುಲಿ. ನನಗೆ ಅದು ಅನ್ಕೊಂಡಿದ್ರೆ ಇಲ್ಲಿ ಏನು ಮಾಡೋದೇ ಇಲ್ಲ ನಾವು ಪ್ರೆಸೆಂಟಲ್ಲಿ. ಸೊ ಆ ಥರ. ಓಕೆ, ಪ್ರಿಯಾಂಕಾ ಅವರೇ, ಉಪೇಂದ್ರ ಅವ್ರನ್ನ ಇಲ್ಲಿ ತನಕ ಕರ್ನಾಟಕದ ಇಡೀ ಚಿತ್ರಪ್ರೇಮಿಗಳು ಹುಚ್ಚೆಬ್ಬಿ ಪ್ರೀತಿಸಿದ್ದಾರೆ ಅವ್ರನ್ನ. ಓಕೆ, ಆದರೆ ಇನ್ನೂ ಕೂಡ ಅರ್ಥ ಆಗಿಲ್ಲ ಅವ್ರು ಏನು ತಂದ್ಬಿಟ್ಟು ನಮಗೆ. ನಿಮ್ಗೆ ಅರ್ಥ ಆಗಿದ್ದಾರಾ? ವೆಲ್, ಇನ್ನೂ ಟ್ರೈ ಮಾಡ್ತಾ ಇದ್ದೀನಿ ಅರ್ಥ ಮಾಡೋಕ್ಕೆ. ಇದಕ್ಕೊಂದು ಪ್ರೋಸೆಸ್ ನಡೀತಾ ಇದೆ. ಅಲ್ಲ, ಹೆಂಗಿರ್ತಾರೆ ಅವರು ಮನೆಯಲ್ಲಿ ಈ ಬಿಸಿ? ತುಂಬ ಸಿಂಪಲ್ ಆಗಿರ್ತಾರೆ ಆ್ಯಕ್ಚುಲಿ. ಅದು ಒಂದು ಬಿಕಾಸ್ ರೀಲ್ ಆ್ಯಂಡ್ ರೀಲ್ಗೆ ತುಂಬ ವ್ಯತ್ಯಾಸ ಇದೆ. ಸೊ ಅದು ನನ್ನ ಪ್ರಯತ್ನ ಅದು ಲೈಕ್ ಎಲ್ರಿಗೆ ರಿಯಲ್. ತುಂಬ ಜನ ನನಗೆ ಕೇಳ್ತಾರೆ, ಹೇಗೆ ಉಪಿ ಸರ್ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬದನೆಕಾಯಿ ಅಂದ್ಬಿಟ್ಟು ನಿಮ್ಮನ್ನು ಲವ್ ಮಾಡಿಬಿಟ್ರು ಅಂತ, ನೀವು ಏನು ಮಾಡಿದ್ರಿ ಅಂತ ನನಗೆ ಕೇಳ್ತಾರೆ. ಅದು ಸ್ಕ್ರೀನ್ ಇಮೇಜ್ಗೆ ರಿಯಲ್ ಇಮೇಜ್ಗೆ ತುಂಬ ವ್ಯತ್ಯಾಸ ಇದೆ. ಅಲ್ಲ, ವಿಷಯ ಅಲ್ಲಿಗೆ ಬರಲಿ. ಅದು ಫಸ್ಟ್ ಎಲ್ಲಿ ನೋಡಿದ್ದು ಅದು ಹೇಳಿ ನನಗೆ ಫಸ್ಟ್. ನಮಗೆ ಆ್ಯಕ್ಚುಲಿ ನಾವು ವಿ ಡಿಡ್ ವಿ ಸ್ಟಾರ್ಟೆಡ್ ವಿತ್ ತೆಲುಗು ಫಿಲ್ಮ್ ರಾ. ಆವಾಗ ಫಸ್ಟ್ ಟೈಮ್ ಮೀಟ್ ಮಾಡಿದ್ವಿ ಹೈದ್ರಾಬಾದ್. ಸೊ ಆವಾಗ ಪರಿಚಯ ಆಯಿತು. ಆ್ಯಂಡ್ ಆಮೇಲೆ H2O ಮಾಡಿದ್ವಿ. ಸೊ ಆವಾಗ ಆಲ್ಮೋಸ್ಟ್ ಒಂದು ವರ್ಷ ಶೂಟಿಂಗ್ ನಡೀತು ಆ ಮೂವಿದು. ಸೊ ಆವಾಗ ತುಂಬ ಕ್ಲೋಸ್ ಆಗಿದ್ವಿ. ಬಟ್ ಹೌದು, ನಾವು ತುಂಬ ಮಾತಾಡ್ತಾ ಇದ್ವಿ. ಆ್ಯಂಡ್ ಅದು ಏನು ಮಾತಾಡ್ತಾ ಇದ್ವಿ ಗೊತ್ತಿಲ್ಲ, ಫೋನೇ ಆಫ್ ಆಗ್ತಾ ಇರಲಿಲ್ಲ. ಸೊ ಇವಾಗ ಒಟ್ಟಿಗೆ ಇದ್ವಿ, ಇಟ್ಸ್ ಡಿಫ್ರೆಂಟ್. ಬಟ್ ಆವಾಗ ನಮ್ದು ಸೆಲ್ ಫೋನ್ ಒಂದ್ಸತಿ ಆನ್ ಆಗಿದ್ರೆ ಅದು ಫುಲ್ ಡೇ ಫುಲ್ ನೈಟ್ ಆನ್ ಆಗಿ ಇರ್ತಿತ್ತು. ಸೊ ನನ್ನ ಅಮ್ಮ ಹೇಳಿದ್ರು, ನೋಡಿ ತುಂಬ ಜಾಸ್ತಿ ಬಿಲ್ ಬರ್ತಾ ಇದೆ, ನಿನ್ನ ಮದುವೆ ಆಗ್ಬಿಡು, ನಮಗೆ ಸ್ವಲ್ಪ ಇದು ಸಿಗುತ್ತೆ ಅಂತ. ಬಿಕಾಸ್ ಅದು ಆಫೇ ಆಗ್ತಾ ಇರಲಿಲ್ಲ. ವಿಚಿತ್ರ ಫೋನ್ ಬಿಲ್ಗಳು, ಲೈಕ್ ಅನ್ಇಮ್ಯಾಜಿನಬಲ್. ಸೊ ಅವಾಗ ಬಟ್ ನಮ್ಮ ಫ್ಯಾಮ್ಲಿಗೆ ಮೊದಲಿಂದ, ಬಿಕಾಸ್ ಅಮ್ಮ ಶೂಟಿಂಗಲ್ಲಿ ಬರ್ತಿದ್ರು, ನಮಗೆ ತುಂಬ ಇಷ್ಟ. ತುಂಬ ಒಳ್ಳೆ ಹುಡುಗ, ನಗು ತುಂಬ ಸ್ವೀಟಾಗಿದೆ, ತುಂಬ ಇನ್ನೋಸೆಂಟ್ ಆಗಿದೆ, ತುಂಬ ಆನೆಸ್ಟ್, ಹಂಬಲ್. ಸೊ ನಮಗೆ ಆ ಕ್ವಾಲಿಟೀಸ್ ತುಂಬ ಇಷ್ಟ ಆ್ಯಕ್ಚುಲಿ. ಸೊ ಅಮ್ಮಂಗೆ ಮೊದಲಿಂದ ತುಂಬ ಇಷ್ಟ ಆಗ್ತದೆ. ಆಮೇಲೆ ಹಾಗಾಗಿ ಎಲ್ಲ ದೇವ್ರು ಮಾಡಿಸ್ತಾರೆ ಆ್ಯಕ್ಚುಲಿ, ನಮ್ಮ ಕೈಲಿ ಏನಿಲ್ಲ. ಬಟ್ ಹಾಗೆ ಆಯಿತು ಆ್ಯಕ್ಚುಲಿ. ಬೆಸ್ಟ್ ಗಂಡನ, ಬೆಸ್ಟ್ ಅಪ್ಪನ, ಬೆಸ್ಟ್ ಡೈರೆಕ್ಟ್ರಾ, ಬೆಸ್ಟ್ ಆ್ಯಕ್ಟ್ರಾ ಏನು ಉಪೇಂದ್ರ? ವೆಲ್, ಅವ್ರು ಶೂಟಿಂಗ್ ಮಾಡುವಾಗ ಬೆಸ್ಟ್ ಡೈರೆಕ್ಟರ್, ಮನೇಲಿ ಇರುವಾಗ ಬೆಸ್ಟ್, ವೆನ್ ಈಸ್ ವಿತ್ ದ ಕಿಡ್ಸ್ ಬೆಸ್ಟ್ ಫಾದರ್, ನನ್ನ ಜೊತೆ ಇರುವಾಗ ಬೆಸ್ಟ್ ಹಸ್ಬೆಂಡ್. ಆ ಥರನೇ ಹೇಳ್ಬೋದು. ಲೋಟದಲ್ಲಿ ಹಾಕಿದ್ರೆ ಲೋಟದ ಶೇಪು, ತಮ್ಗೆಲ್ಲ ಹಾಕಿದ್ರೆ ಖಂಡಿತ. ಆ್ಯಕ್ಚುಲಿ ವಿ ಹ್ಯಾವ್ ಮೆನಿ ರೋಲ್ಸ್ ಅಲ್ವಾ? ಖಂಡಿತ ವಿ ಹ್ಯಾವ್ ಮೆನಿ ರೋಲ್ಸ್. ಈವನ್ ಆಸ್ ಅ ವುಮೆನ್ ಐ ಫೀಲ್ ದಟ್ ಇವಾಗ ಮಲ್ಟಿ ಟಾಸ್ಕ್ ನಾವು ಡಿವೈಡ್ ಆಗಲೇಬೇಕು. ಅದು ತಪ್ಪು. ಅವ್ರು ಒಂದು ಕಡೆ ಕೆಲಸಕ್ಕೆ ಹೋಗ್ತಾರೆ. ಸೊ ನಾನು ಹೇಳೋದು, ಇವಾಗ ನೀವು ಪೇರೆಂಟ್ ಟೀಚರ್ ಮೀಟಿಂಗ್ಗೆ ಬರಲೇಬೇಕು, ಯಾವುದೋ ಒಂದು ಫಾರಿನ್ ಲೊಕೇಶನಲ್ಲಿ ಇರ್ತಾರೆ, ಅಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇದ್ದಿರುತ್ತೆ. ಸೊ ಆವಾಗ ಯಾವ ಕೆಲಸ ಮಾಡ್ತೀವಿ ಅದಕ್ಕೆ ನಾವು 100% ಕೊಡಲೇಬೇಕಾಗತ್ತೆ. ಬಿಕಾಸ್ ಅದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಇಷ್ಟೊಂದು ಜನ ಫ್ಯಾನ್ಸು. ಸೊ ಹಾಗೆ ನಾನು ಯೋಚನೆ ಮಾಡೋಕ್ಕಾಗಲ್ಲ. ನಾನು ಮುಂಚೆ ಹಂಗೆ ಯೋಚನೆ ಮಾಡ್ತಾಯಿದ್ದೆ, ಯಾಕೆ ಫ್ಯಾಮ್ಲಿಯಲ್ಲಿ ತುಂಬ ಇರಬಾರ್ದು. ಬಟ್ ಇತ್ತೀಚೆಗೆ ನನಗೆ ಅರ್ಥ ಆಗ್ತಾ ಇದೆ, ನಾನು ತುಂಬ ಇನ್ವಾಲ್ವ್ ಆಗ್ತಾಯಿದ್ದೀನಿ ಅವ್ರ ಜೊತೆಯಲ್ಲಿ. ಸೊ ಅದರಲ್ಲಿ ಏನು ಪ್ರೆಷರ್ ಇರುತ್ತೆ, ಎಷ್ಟೆಲ್ಲ ಇರುತ್ತೆ ನನಗೆ ಅರ್ಥ ಆಗ್ತಿದೆ. ಖಂಡಿತ ಡಿವೈಡ್ ಮಾಡೋದು, ಅದರಲ್ಲಿ ಪ್ರೀತಿ ಕಮ್ಮಿ ಆಗಲ್ಲ. ಆ 10 minutes ಕ್ವಾಲಿಟಿ ಇಂಪಾರ್ಟೆಂಟ್, ಆ 10 days ಕ್ವಾಂಟಿಟಿ ಇಂಪಾರ್ಟೆಂಟ್. ಆಮೇಲೆ ಮಕ್ಕಳು ಬೆಳೀತಾ ಇರಬೇಕಾದ್ರೆ ಅದರ ಇಂಪಾರ್ಟೆನ್ಸ್ ಮತ್ತೆ ಗೊತ್ತಾಗತ್ತಲ್ವಾ? ನೀವು ಹೇಳಿದ್ರಲ್ವಾ, ಈ ಪೇರೆಂಟ್ಸ್ ಡೇ ಎಲ್ಲ ಇರುವಾಗ ಬರ್ತಾರೆ ಅವ್ರು, ಇಲ್ಲಿ ಊರಲ್ಲಿ ಇದ್ದರೆ ತುಂಬ ಬರ್ತಾರೆ. ಆಮೇಲೆ ಜಾಸ್ತಿ ನಾವು ಸೋಷಲೈಸ್ ಮಾಡಲ್ಲ, ಅವ್ರಿಗೆ ಪಾರ್ಟೀಸು ಅದೆಲ್ಲ ತುಂಬ. ಅಲ್ಲ, ಈ ಸ್ಕೂಲೆಲ್ಲ ಹೋಗಿರುವಾಗ ಅಲ್ಲಿ ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಇರುತ್ತಲ್ವಾ, ಉಪ್ಪಿ ಸರ್ ಮಕ್ಕಳು ಅಂತ ಹೇಳುವಾಗ ಅಲ್ಲಿ ಟೀಚರ್ಸ್ ಏನು ಹೇಳ್ತಾರೆ? ಐ ಮೀನ್ ತುಂಬ ಇಷ್ಟಪಡ್ತಾರೆ. ಭಯಂಕರ ಕ್ರಿಯೇಟಿವ್. ಇನ್ನು ಮಕ್ಕಳ ಬಗ್ಗೆ ಏನು ಹೇಳೋದು, ಹಿಂಗೇನಿಲ್ವಾ? ಮಕ್ಕಳಿಗೆ ಆ್ಯಕ್ಚುಲಿ ನಾವು ಹಾಕಿರೋದು ಸ್ಕೂಲ್ಸಲ್ಲಿ ಅಷ್ಟು ಸ್ಪೆಷಲ್ ಟ್ರೀಟ್ಮೆಂಟ್ ಏನಿಲ್ಲ ಇವಾಗ. ಬಟ್ ಎಲ್ಲ ಫ್ಯಾನ್ಸ್ ಇದ್ದೇ ಇರ್ತಾರೆ ಅಲ್ವಾ. ಬಟ್ ಇವಾಗ ಅಭ್ಯಾಸ ಆಗಿಬಿಟ್ಟಿದೆ. ಆಲ್ಮೋಸ್ಟ್ 5-6 years ಸ್ಕೂಲಲ್ಲಿ ಇದ್ದಾರೆ.
ಸೊ ಬಟ್ ಒಂದು ಆ್ಯಕ್ಚುಲಿ ಏನಿರುತ್ತೆ ಅಂದ್ರೆ ರಿವರ್ಸ್ ಆ್ಯಕ್ಚುಲಿ ಅದು ನಮ್ಮ ಮಕ್ಕಳು ಅಂದ್ಬಿಟ್ಟು ನಾವು ತುಂಬ ಕೇರ್ ತಗೋಬೇಕು, ನಾವು ಸಿನಿಮಾದಲ್ಲಿ ಇದ್ದೀವಿ, ಸೊ ಅದು ಒಂದು ಜಾಸ್ತಿ ಬರುತ್ತೆ ನಮಗೆ. ಕಡಿಮೆಕ್ಕಿಂತ ದೇ ಎಕ್ಸ್ಪೆಕ್ಟ್ ದಟ್ ವಿ ಶುಡ್ ಟೇಕ್ ಮೋರ್ ಕೇರ್ ಆಫ್ ದ ಚಿಲ್ಡ್ರನ್, ಬಿಕಾಸ್ ಎಲ್ಲೋ ಸಿನಿಮಾದವರು ಜಾಸ್ತಿ ಅವ್ರ ಪಾಠಕ್ಕೆ ಬ್ಯುಸಿ ಆಗಿರ್ತಾರೆ ಅಂತ ದೇ ಆಸ್ಕ್ ಅಸ್ ಮೋರ್ ದಟ್ ನೀವು ಬರ್ತೀರಾ ಪೇರೆಂಟ್ ಟೀಚರ್ ಮೀಟಿಂಗ್, ಸೊ ಆ ಕನ್ಸರ್ನ್ ಇರುತ್ತೆ. ಖಂಡಿತವಾಗ್ಲಿ, ಯಾಕೆಂತಂದರೆ ಒಂದು ಕುಟುಂಬ ಅಂತ ಆಗುವಾಗ ಆಮೇಲೆ ಎಲ್ಲ ಕರ್ನಾಟಕದ ಮಂದಿಗೊಂದು ಆಸೆ ಇರುತ್ತೆ, ಉಪ್ಪಿಸರ್ ಕುಟುಂಬ ಅನ್ನುವಂಥದ್ದು. ಅದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ. ನೆಕ್ಸ್ಟ್ ಮಕ್ಕಳು ಆಗ್ಬೋದು, ಮಕ್ಕಳು ದೊಡ್ಡವರಾದ ನಂತರ ಕೂಡ ಏನಂದರೆ ದೇವರು ಪ್ರಪಂಚದಲ್ಲಿ ಎಲ್ಲ ಬೇರೆ ಬೇರೆ ಥರ ಕ್ರಿಯೇಟ್ ಮಾಡಿದ್ದಾನೆ ಅಲ್ವಾ, ವಿಭಿನ್ನತೆ, ವೈವಿಧ್ಯಮಯ. ಈ ವೈವಿಧ್ಯಮಯ ನಾವು ವೈ ಅಂತ ಕೇಳಕ್ಕೆ ಶುರು ಮಾಡಿದ್ವಿ, ಅಲ್ಲೇ ಪ್ರಾಬ್ಲಮ್ ಆಗಿದ್ದು. ಸರ್, ನಿಮ್ಮ ಪತ್ನಿ ನಿಮಗೆ ಸಿಕ್ಕಿದ ನಂತರ, ಮದುವೆ ಆದ ನಂತರ ನಿಮ್ಮಲ್ಲಿ ಅದು ಚೇಂಜಸ್ ಏನು? ಒಂದು ಕಾಳಿದೇವಿ ಬಂದಿಯಾಳ ನನ್ನ ಲೈಫಲ್ಲಿ, ಅದು ಎಂತ ತುಳಿತಾಳ